ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಲ್ಲಿನವಿಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತಿದ್ದೀನಿ. 2 ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿದೆ, ಟ್ರೈ ಮಾಡೋದು ಮರಿಬೇಡ್ರಿ, ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಮಾವಿನ ಎಲೆಗಳು. ಮಾವಿನ ಎಲೆಗಳು ತಂದ್ಬಿಟ್ಟು ಈ ರೀತಿ ಒಣಗಿಸಿ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಒಣಗಿದೆ. ಇಲ್ಲಾಂದ್ರೆ ನೀವು ಹಬ್ಬಗಳಿಗೆ ಮಾವಿನ ಎಲೆಗಳು ತರ್ತಿರಲ್ಲ, ತೋರಣ ಕಟ್ತಿರಲ್ಲ, ಸೊ ಹಬ್ಬ ಎಲ್ಲ ಮುಗಿದ್ಮೇಲೆ ಒಂದು ತಿಂಗಳಾದ್ಮೇಲೆ ಈ ರೀತಿ ಒಣಗೋಗಿರುತ್ತೆ. ಅದನ್ನು ತಂದು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಬೋದು. ಅದು ಕೂಡ ಯೂಸ್ ಮಾಡ್ಬೋದು, ಉಪಯೋಗ ಮಾಡ್ಕೋಬೋದು. ನೋಡಿ, ನೆಕ್ಸ್ಟು ಇಂಪಾರ್ಟೆಂಟ್ ಬೇಕಾಗಿರೋದು ನೋಡಿ, ಇದು ಬೇವಿನ ಎಲೆಗಳು, ಬೇವಿನ ಸೊಪ್ಪಿನ ಎಲೆ. ಓಕೆ, ಇದು ತುಂಬ ಇಂಪಾರ್ಟೆಂಟು. ಇಷ್ಟು ಬೇಕಾಗುತ್ತೆ ನಮಗೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟು ಇಂಪಾರ್ಟೆಂಟ್ ಅಂದರೆ ಪಿಂಕ್ ಸಾಲ್ಟ್ ಅಂತ ಸಿಗುತ್ತೆ. ಸೊ ಈ ಪಿಂಕ್ ಸಾಲ್ಟೇ ಹಾಕಿ, ತುಂಬ ಒಳ್ಳೆಯದು. ಇಲ್ಲಾಂದರೆ ದಪ್ಪ ಉಪ್ಪು, ಪಿಂಕ್ ಸಾಲ್ಟ್ ಇಲ್ಲಾಂದರೆ ದಪ್ಪ ಉಪ್ಪು ಸಿಗುತ್ತಲ್ಲ ಮನೇಲಿ ನಾರ್ಮಲ್ಲು, ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇದು ಬೇಕು, ಲವಂಗ ಬೇಕು ಮೇಯ್ನ್. ಓಕೆನಾ, ಲವಂಗ ಬೇಕು. ನೆಕ್ಸ್ಟ್ ಏಲಕ್ಕಿ ಸುಮ್ಮನೆ ಜಸ್ಟ್ ಫ್ಲೇವರಿಗಷ್ಟೇ ಒಂದು 3-4 ಹಾಕಿ, ಬಟ್ ಲವಂಗ ತುಂಬ ಜಾಸ್ತಿ ಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇಷ್ಟು ಐಟಮ್ ಬೇಕಾಗುತ್ತೆ ನೋಡಿ. ಅರಿಶಿನ ಬೇಕು, ಒಳ್ಳೆ ಅರಿಶಿನ ತೊಗೊಳ್ಳಿ, ಅಡುಗೆ ಅರಿಶಿನ ತೊಗೊಳ್ಳಿ. ಅರಿಶಿನ ಮತ್ತು ಸ್ವಲ್ಪ ಸೋಡಾ ಪುಡಿ ಬೇಕಾಗುತ್ತೆ. ಇಷ್ಟು ನಾವು ಪೌಡರ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಈಗ ನಾವು ಇದನ್ನೆಲ್ಲ ಪೌಡರ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಹಂಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಬೇಡ್ರಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಫಸ್ಟು ಮಾವಿನ ಎಲೆಗಳನ್ನ. ನೋಡಿ, ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈಗ ಬೇವಿನ ಎಲೆಗಳನ್ನ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ ಒಣಗಿದೆ ನೋಡಿ. ಇದು ಈ ರೀತಿ ಚೆನ್ನಾಗಿ ಒಣಗಿರಬೇಕು ನೋಡಿ. ಬೇವಿನ ಎಲೆ ಕೂಡ ಚೆನ್ನಾಗಿ ಒಣಗಿದೆ. ಮಾವಿನ ಎಲೆ ಮತ್ತು ಬೇವಿನ ಎಲೆ ಎರಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಈಗ ಒಂದು ಸ್ವಲ್ಪ ಪುಡಿ ಆಗಿದೆ. ಈಗ ಇದಕ್ಕೇ ಲವಂಗ ಹಾಕ್ತಾಯಿದ್ದೀನಿ. ಇನ್ನೂ ನೈಸ್ ಪೌಡರ್ ಮಾಡಬೇಕು. ಲವಂಗ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಅರಿಶಿಣ ಪುಡಿ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ. ಅರಿಶಿಣ ಪುಡಿ 1-2 ಸ್ಪೂನ್ ಹಾಕಿ. ಹಾಗೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದು ಪಿಂಕ್ ಸಾಲ್ಟ್ ಅಂತೇಳಿ, ಎಲ್ಲ ಅಂಗಡಿಯಲ್ಲೂ ಶಾಪಲ್ಲಿ ಸಿಗುತ್ತೆ. ಪಿಂಕ್ ಸಾಲ್ಟ್ ಹಾಕಿ. ನೀವಿಲ್ಲ ಅಂದರೆ ದಪ್ಪ ಉಪ್ಪೇ ಹಾಕ್ಕೊಳ್ಳಿ. ಪಿಂಕ್ ಸಾಲ್ಟು ಕೂಡ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಹೇಳಿದೆ. ಪಿಂಕ್ ಸಾಲ್ಟೇ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ. ಮತ್ತು ಮೇಯ್ನ್ ಅಂತ ಹೇಳಿದ್ರೆ ಸೋಡಾ ಪುಡಿ. ಮನೇಲಿ ನೀವು ಅಡುಗೆಗೆ ಯೂಸ್ ಮಾಡಿದಿಲ್ಲ, ಆ ಸೋಡಾನ ಸ್ವಲ್ಪ ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಒಂದು ಒಳ್ಳೆ ನೀವು ಇದಕ್ಕೆ ಮಿಕ್ಸಿ ಮಾಡ್ಕೊಂಡು ಬನ್ನಿ. ಇದರ ಜೊತೆಗೆ ನಾನು ಏಲಕ್ಕಿ ಕೂಡ ಯೂಸ್ ಮಾಡ್ತಿದ್ದೀನಿ ನೋಡಿ. ಈ ಏಲಕ್ಕಿ ಹಾಕೋದ್ರಿಂದ ಬಾಯಿ ವಾಸನೆ ಕೂಡ ಬರಲ್ಲ. ಬಾಯಿ ವಾಸನೆ ಏನಾದರೂ ಬರ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಈ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಒಳ್ಳೆ ಚೆನ್ನಾಗಿ ನೈಸ್ ಪೌಡ್ರ್ ಮಾಡ್ಕೊಂಡು ಬನ್ನಿ. ಇವಾಗ ನೋಡಿ, ಈಗ ಪುಡಿ ರೆಡಿಯಾಗಿದೆ ನೋಡಿ. ಇದನ್ನು ನಾವು ದಿನಕ್ಕೆ 2 ಟೈಮ್ ಇದರಲ್ಲಿ ನಾವು ಬ್ರಷ್ ಮಾಡಬೇಕು. ಈ ಪುಡಿ ಯೂಸ್ ಮಾಡ್ಕೊಂಡು ನಾವು ಬ್ರಷ್ ಮಾಡಬೇಕು ನೋಡಿ. ಹಲ್ಲು ನೋವು ಒಂದು ನೋಡಿ, ಈಗ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ. ಇದನ್ನು ಒಂದು ಗಾಜಿನ ಡಬ್ಬದಲ್ಲಿಟ್ಟು ಸ್ಟೋರ್ ಮಾಡಿ ಡೈಲಿ ಬೆಳಗ್ಗೆ ಸಂಜೆ 2 ಟೈಮು ಇದರಲ್ಲಿ ನಾವು ಬ್ರಷ್ ಮಾಡಬೇಕು. ಅಂದರೆ ಇದನ್ನು ಹಾಕಿ ಹಲ್ಲು ಉಜ್ಕೋಬೇಕು. ಆವಾಗ ಹಲ್ಲು ಖಂಡಿತ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇದೊಂದು 1/2 ಸ್ಪೂನ್ ತೊಗೊಳ್ಳಿ ಡೈಲಿ. ಈ ರೀತಿ ಒಂದು 1/2 ಸ್ಪೂನ್ ತೊಗೊಂಡು ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕಿ. ಒಂದು ಸ್ವಲ್ಪ 2-3 ಹನಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡಿ ನೋಡಿ. ಈಗ ಇದರಲ್ಲಿ ನಾವು ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಬ್ರಷ್ ಮಾಡಿಸ್ಬೇಕು ಡೈಲಿ ನೋಡಿ. ಇವನು ಕೂಡ ಹಲ್ಲು ನೋವು ಅಂತ ಹೇಳ್ತಿದ್ದೆ, ಸೊ ಅದಕ್ಕೆ ಇದನ್ನು ರೆಡಿ ಮಾಡಿರೋದು ನಾನು ನೋಡಿ. ಈಗ ಪೌಡರ್ ಇದೆಯಲ್ಲ, ಇದಕ್ಕೆ ನಿಂಬೆಹಣ್ಣು 1-2 ಹನಿ ನಿಂಬೆಹಣ್ಣು ಹಾಕಿದ್ದೀನಿ. 1-2-3 ಹನಿ ನಿಂಬೆಹಣ್ಣು ಹಾಕ್ಬಿಟ್ಟು ಇದನ್ನು ನೀರಲ್ಲಿ ಹಾಕಿ ಕಲಿಸಿದ್ದೀನಿ. ಸೊ ಇದನ್ನು ರಾತ್ರಿ ಮಲಗುವಾಗಂತೂ ಇದು ಕಂಪಲ್ಸರಿ ಮಾಡಲೇಬೇಕು ನೋಡಿ. ನೀಟಾಗಿ ಈ ಕಡೆ ಬಾಯಲ್ಲಿ ನೀಟಾಗಿ ನಾವು ಬೇವಿನ ಕಡ್ಡಿಯಲ್ಲಿಲ್ಲ ಅಂದರೆ ಏನು ಸರಿಯಾಗಲ್ಲ, ಈ ರೀತಿ ಬ್ರಷ್ ಮಾಡಿಸಿ ನೀಟಾಗಿ ಮಲಗಿಸ್ಬೇಕು. ಕೈಯಲ್ಲಿ ಮಾಡಿಸಿದ್ರು ಓಕೆ, ಕೈಯಿಂದ ಕೂಡ ಈ ರೀತಿ ಉಜ್ಬೋದು. ಈ ರೀತಿ ಉಜ್ಬೋದು. ಇಲ್ಲಾಂದರೆ ಬ್ರಷಿನ ಸಹಾಯದಿಂದ ಈ ರೀತಿ ಉಜ್ಜಿರಿ. ಇಲ್ಲಾಂದರೆ ಬೇವಿನ ಕಡ್ಡಿ ಸಿಕ್ಕಿದ್ರೆ ಬೇವಿನ ಕಡ್ಡಿಯಿಂದ ಈ ರೀತಿ ಉಜ್ಜಿ ಚೆನ್ನಾಗಿ ಮೌತ್ ವಾಶ್ ಮಾಡಿ ಮಲ್ಕೋಬೇಕು. ಮೌತ್ ವಾಶಿಗೆ ಏನು ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ ನ್ಯಾಚುರಲ್ ಆಗಿ ನೋಡಿ. ಟ್ರೈ ಮಾಡಿ, ನಗಬಾರ್ದು. ಫಸ್ಟು ನಾನು ಮೌತ್ ವಾಶ್ ಮಾಡೋಕ್ಕಿದ್ದಕ್ಕೆ ಆ ಪುಡಿಯಲ್ಲಿ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಮೌತ್ ವಾಶ್ ಮಾಡ್ಕೋಬೇಕು. ಸೊ ನೀರನ್ನು ನಾನು ಮೌತ್ ವಾಶಿಗೆ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ನೀರು ಹಾಕ್ಕೊಂಡಿದ್ದೀನಿ. ನೀರಿಗೆ ಈಗ ಸೀಬೆ ಎಲೆ ಅಥವಾ ಪ್ಯಾರ್ಲೆ ಎಲೆ ಅಂತ ಕರೀತಾರೆ. ಸೊ ಈ ಸೀಬೆ ಎಲೆನ ಹಾಕ್ತಾಯಿದ್ದೀನಿ.
ಇದನ್ನು ಚೆನ್ನಾಗಿ ಹಾಕಿ ಕುದಿಸ್ಬೇಕು. ಈ ನೀರಲ್ಲಿ ನಾವು ಮೌತ್ ವಾಶ್ನ ಮಾಡಬೇಕು. ನೋಡಿ, 1 ಟೈಮಿಗೆ ಇಷ್ಟು ಎಲೆ ಆದರೆ ಸಾಕು. ಒಂದು 10 ಎಲೆ ಹಾಕ್ಕೊಳ್ಳಿ, ಒಂದು 10ರಿಂದ 15 ಎಲೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಕುದ್ಮೇಲೆ ಈ ನೀರಲ್ಲಿ ನಾವು ಮೌತ್ ವಾಶು ಒಂದು 4-5 ಸಲ ಮುಕ್ಕಳಿಸಿ ಉಗಿಬೇಕು ನೀರನ್ನು. ಆಮೇಲೆ ಆ ಪೇಸ್ಟಲ್ಲಿ ನಾನು ಹೇಳಿದ್ನಲ್ಲ, ಪೌಡ್ರ್ ಮಾಡಿ ಇಟ್ಟಿದ್ದೀನಲ್ಲ, ಅದರಲ್ಲಿ ನಾವು ಬ್ರಷ್ ಮಾಡಬೇಕು ಡೈಲಿ. ಊಟ ಆದಮೇಲಂತೂ ಕಂಪಲ್ಸರಿ ಬ್ರಷ್ ಮಾಡಿದ್ರೆ ಖಂಡಿತ ಹಾಲು ನೋವು ಕಡಿಮೆ ಆಗುತ್ತೆ. ಟ್ರೈ ಮಾಡೋದು ಮರಿಬೇಡಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಕುದಿ ಬಂದಮೇಲೆ ಇದನ್ನು ಆಫ್ ಮಾಡ್ಕೊಂಬಿಡಿ. ಮುಗೀತಿದ್ದು ಆಯಿತು. ಇದು ಆಫ್ ಮಾಡ್ಕೊಂಡು ಇದು ತಣ್ಣಗಾದಮೇಲೆ ಇದರಲ್ಲಿ ನಾವು ಮೌತ್ ವಾಶ್ ಮಾಡಬೇಕು. ಚೆನ್ನಾಗಿ ಈ ನೀರಲ್ಲಿ ಮುಕ್ಕಳಿಸಿ ಒಂದು 4ರಿಂದ 5 ಸಲ ನೀರನ್ನು ಮುಕ್ಕಳಿಸಿ ಉಗಿದು ನಂತರ ನಾನು ಹೇಳಿರೋ ಪೌಡರಲ್ಲಿ ನೀವು ಬ್ರಷ್ ಮಾಡಬೇಕು ಡೈಲಿ 2 ಸಲ. ಬೆಳಿಗ್ಗೆ 1 ಸಲ ಮತ್ತು ಊಟ ಆದ ನಂತರ 1 ಸಲ ಬ್ರಷ್ ಮಾಡ್ತಾ ಬನ್ನಿ. 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. 1 ದಿನ 2 ದಿನ ಮಾಡಿದ್ರೆ ಇದು ರಿಸಲ್ಟ್ ಗೊತ್ತಾಗಲ್ಲ. 1 ತಿಂಗಳಾದರೂ ನೀವು ಟ್ರೈ ಮಾಡಬೇಕು. ನೋಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡೋದು ಮರಿಬೇಡಿ. ನೋಡಿ, ಈ ರೀತಿ ಪೌಡರ್ನ ಗಾಜಿನ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ಯೂಸ್ ಮಾಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲ್ಲು ನೋವಿಗೆ ಒಂದು ಮನೆಮದ್ದನ್ನು ಯಾವ ರೀತಿ ಮಾಡಬೇಕು ಅಂತ. ನೀವು ಟ್ರೈ ಮಾಡಿ ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ರಿಸಲ್ಟ್ ಬಂದರೆ ಖಂಡಿತ ಒಂದು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.